ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ, ಲೂಟಿ, ಕೋಟಿ ಕೋಟಿ ರೂಪಾಯಿ. ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಬಂಗಾರು ಹನುಮಂತು ಆರೋಪ ಮಾಡಿದ್ದಾರೆ. ಸ್ವಯಂ ಉದ್ಯಮಶೀಲತೆಗೆ ಅರ್ಜಿ ಸಲ್ಲಿಸಿದ್ರೆ ಲೋನ್ ನೀಡಿಲ್ಲ. 500 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಹನುಮಂತು ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ನಾಯಕ ಬಂಗಾರು ಹನುಮಂತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ವಾಲ್ಮೀಕಿ ನಿಗಮದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಬಂಗಾರು ಹನುಮಂತು ಹೇಳಿದ್ದಾರೆ. ಬಿಜೆಪಿಯ ಎಸ್ಟಿ ಮೋರ್ಚಾ ಅಧ್ಯಕ್ಷ. ವಾಲ್ಮೀಕಿ ನಿಗಮದ ಮತ್ತೊಂದು ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿಯ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಬಂಗಾರು ಹನುಮಂತ್ ಇದ್ದಾರೆ. ಅವ್ರ ಜೊತೆಲಿ ಒಂದಷ್ಟು ಫಲಾನುಭವಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಹಗರಣ ಈಗಾಗಲೇ ವಾಲ್ಮೀಕಿ ಹಗರಣದಿಂದ ಸಚಿವ ನಾಗೇಂದ್ರ ಅವ್ರ ತಲೆದಂಡ ಆಗಿದೆ. ಇದು ಯಾವ ರೀತಿಯಾದಂತಹ ಹಗರಣ, ಯಾವಾಗ ಇದು ಹೊರಗೆ ಬಂತು? ನಮ್ಮ ಒಂದು ಸಮಾಜದ ಫಲಾನುಭವಿಗಳು 2019 ಮತ್ತು 2020ರಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅವಾಗ ಲೋನ್ ಆಗಿರೋದಿಲ್ಲ. ಈಗ ಮೊನ್ನೆ 24-25ರಲ್ಲಿ ಮತ್ತೆ ಹೊಸದಾಗಿ ಹೊಸ ಅರ್ಜಿಯನ್ನು ಹಾಕ್ತಾರೆ. ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತುಮಕೂರಿನ ಡಿಎಂ ಭಾಗೀರಥಿ ಅವರು ನಿಮಗೆ ಆಲ್ರೆಡಿ ಲೋನ್ ಆಗಿದೆ, ಮತ್ತೆ ಲೋನ್ಗೆ ಅಪ್ಲಿಕೇಶನ್ ಹಾಕಿರ ಅಂತ ಕೇಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಫಲಾನುಭವಿಗಳು ವಾಲ್ಮೀಕಿ ಸಮಾಜದವರು, ಇವರಿಗೆ ಮಾಹಿತಿ ಕೂಡ ಇಲ್ಲ. ಅದನ್ನ ಕುಲಂಕುಷಾಗಿ ಇವರೆಲ್ಲ ಹಿಂದೆ ಬೆನ್ನತ್ತಿ ಹೋದಾಗ ಸೇಮ್ ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಿಂದೆ ಎಂಪಿ ಎಲೆಕ್ಷನ್ ಹೆಂಗಾಯ್ತು, ಇದು ಕೂಡ ಅದೇ ರೀತಿಯಾಗಿ ಅದೇ ಎಂಡಿ ಪದ್ಮನಾಭ ಅವರು ಇದ್ರು. ಇವಾಗ ಇವರೇನು ಎಂಡಿ ಶ್ರೀಧರ್ ಅಂತ ಹೇಳಿ ಇದ್ರು, ಮತ್ತೆ ಕೆ ವರ್ಕರ್ ನಾಗೇಂದ್ರ ಅಂತ. ಇವ್ರೇನ್ ಮಾಡಿದ್ದಾರೆ, ಇವರು ರೈತರು ಹೆಸರಿರ್ತಕ್ಕಂಥ ನಮ್ಮ ಒಂದು ಸಮಾಜದ ಫಲಾನುಭವಿಗಳು ಅವರು ತಗೊಂಡು ಕೋಲಾರ ಜಿಲ್ಲೆಯ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ. ಸುಮಾರು ಒಬ್ಬೊಬ್ಬ ಒಂದು ಫಲಾನುಭವಿಗಳು ಸುಮಾರು 2 ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿದ್ದಾರೆ. ಆ ಹಣವನ್ನು ಡ್ರಾ ಮಾಡಿ ಮತ್ತೆ ಅವ್ರಿಗೆ ಯಾವುದೇ ರೀತಿನೂ ಕೊಟ್ಟಿಲ್ಲ. ಈಗ ಮತ್ತೆ ಅವ್ರಿಗೆ ಅರ್ಜಿ ಹಾಕಿದಾಗ ನಿಮ್ಗೆ ಆಲ್ರೆಡಿ ಹಣ ಹೋಗಿದೆ ಅಂತ ಮತ್ತೆ ಇವ್ರು ಪಾಪ ಕಡು ದುಡ್ಕಂತಿನಾಗ ಇವ್ರು ಹಣ ಡ್ರಾ ತಗೊಂಡಿಲ್ಲ ಅಂದ್ಮೇಲೆ ಎಲ್ಲಿದ್ದ ಕಟ್ತಾರೆ ಅವರು. ಆಮೇಲೆ ಇದನ್ನ ಅವ್ರು ಯಾವ ರೀತಿ ಮಾಡಿದಾರೆ ಅಂತಂದ್ರೆ, ಇವರು ಶಿರಾ ಮತ್ತು ಪಾವಗಡ ತಾಲೂಕಿನವರು ವಾಲ್ಮೀಕಿ ಸಮಾಜದವರು. ಕೋಲಾರಕ್ಕೆ ಯಾಕೆ ಅಲ್ಲಿ ಹಣ ಡ್ರಾ ಆಯಿತು? ಇದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದೇನು ಇಡೀ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಇದೆಯಲ್ಲ, ಎಲ್ಲಾ ಜಿಲ್ಲೆಗಳು ಕೂಡ ಇದೇ ರೀತಿ ಅವ್ಯವಹಾರ ಆಗಿದೆ. ಇವತ್ತು ಈ ಒಂದು ನಿಗಮಕ್ಕೆ ಯಾವುದೋ ಸಚಿವರಿಲ್ಲ, ಇದು ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಾಗ್ಲಿದ್ದ ನಮ್ಮ ವಾಲ್ಮೀಕಿ ಸಮಾಜನ ಟಾರ್ಗೆಟ್ ಮಾಡಿ ಇವತ್ತು ನಮ್ಮ ಸಮಾಜ ಅಭಿವೃದ್ಧಿ ಮಾಡಬೇಕಂತ ಉದ್ದೇಶ ಸಿದ್ದರಾಮಯ್ಯವರಿಗಿಲ್ಲ. ಬ್ಯಾಂಕ್ ಅಧಿಕಾರಿಗಳಿಗೆಲ್ಲ ಹೇಳಿ ಬ್ಯಾಂಕ್ ಎಂಪ್ಲಾಯಿಗಳು ಇವತ್ತು ಅವ್ರ ಕಾಂಗ್ರೆಸ್ ಇರ್ತಕ್ಕಂಥ ಒಂದು ಪಾರ್ಟಿಗೆ ಈ ಒಂದು ಹಣವನ್ನು ಯೂಸ್ ಮಾಡ್ಕೊಂಡು ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಯೂಸ್ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಎಂಬುದು ಒಂದು ನಮಗೆ ಅನುಮಾನ ಮೂಡಕತ್ತಿತ್ತು. ಇವರು ಇದೇ ರೀತಿ ಏನಾದರೂ ಸಿದ್ದರಾಮಯ್ಯನವರು ಎಲ್ಲಾ ಜಿಲ್ಲೆಗಳಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ರಿಕವರ್ ಮಾಡಿಕೊಂಡು ಅದು ನಮ್ಮ ಸಮಾಜಕ್ಕೆ ಉಪಯೋಗಿಸಿದ್ರೆ ಅದು ಒಳ್ಳೇದು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಿ ಏನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪಕ್ಷದ ವರಿಷ್ಠರ ಚರ್ಚೆ ಮಾಡಿ ಈ ರೀತಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಇಲ್ಲಿ ಬೆಂಗಳೂರಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಮುತ್ತಿಗೆ ಹಾಕಿ ನ್ಯಾಯ ಸಿಗುವವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ತಾವು ಕೂಡ ಬೈ ಎಲೆಕ್ಷನ್ ಚುನಾವಣೆಗೆ ನಿಂತಿದ್ದ ಇದೇ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ತಮ್ಮ ಆರೋಪ. ಈ ಹಣವನ್ನ ಯಾವ ರೀತಿಯಾದಂತ ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ತಮ್ಮ ಆರೋಪ. ಜೊತೆಯಲ್ಲಿ ತನಿಖೆಯನ್ನ ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದು ಆಗ್ರಹ ಮಾಡ್ತೀರಾ? ಯಾಕಂದ್ರೆ ನಮಗೆ ಇಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹಂಗಾಗಿ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಏನ್ ಮೊನ್ನೆ ತಮಗೆಲ್ಲ ಗೊತ್ತಿರೋ ಇಡಿ ಅವರು ಬಂದು ರೇಡ್ ಮಾಡಿದ್ರು. ಯಾರು ತುಕಾರಾಮ್ ಅವರ ಮೇಲೆ, ಗಣೇಶ್ ಅವರು, ಶ್ರೀನಿವಾಸ್ ಅವರ ಮೇಲೆ ಮತ್ತೆ ಭರತ್ ರೆಡ್ಡಿ ಮೇಲೆ ಇದು ಮಾಡಿದ್ರು. ಯಾಕಂದ್ರೆ ಅಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ, ಲೂಟಿ, ಕೋಟಿ ಕೋಟಿ ರೂಪಾಯಿ. ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಬಂಗಾರು ಹನುಮಂತು ಆರೋಪ ಮಾಡಿದ್ದಾರೆ. ಸ್ವಯಂ ಉದ್ಯಮಶೀಲತೆಗೆ ಅರ್ಜಿ ಸಲ್ಲಿಸಿದ್ರೆ ಲೋನ್ ನೀಡಿಲ್ಲ. 500 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಹನುಮಂತು ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ನಾಯಕ ಬಂಗಾರು ಹನುಮಂತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ವಾಲ್ಮೀಕಿ ನಿಗಮದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಬಂಗಾರು ಹನುಮಂತು ಹೇಳಿದ್ದಾರೆ. ಬಿಜೆಪಿಯ ಎಸ್ಟಿ ಮೋರ್ಚಾ ಅಧ್ಯಕ್ಷ. ವಾಲ್ಮೀಕಿ ನಿಗಮದ ಮತ್ತೊಂದು ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿಯ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಬಂಗಾರು ಹನುಮಂತ್ ಇದ್ದಾರೆ. ಅವ್ರ ಜೊತೆಲಿ ಒಂದಷ್ಟು ಫಲಾನುಭವಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಹಗರಣ
ಈಗಾಗಲೇ ವಾಲ್ಮೀಕಿ ಹಗರಣದಿಂದ ಸಚಿವ ನಾಗೇಂದ್ರ ಅವ್ರ ತಲೆದಂಡ ಆಗಿದೆ. ಇದು ಯಾವ ರೀತಿಯಾದಂತಹ ಹಗರಣ, ಯಾವಾಗ ಇದು ಹೊರಗೆ ಬಂತು? ನಮ್ಮ ಒಂದು ಸಮಾಜದ ಫಲಾನುಭವಿಗಳು 2019 ಮತ್ತು 2020 ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅವಾಗ ಲೋನ್ ಆಗಿರೋದಿಲ್ಲ. ಈಗ ಮೊನ್ನೆ 24-25 ಮತ್ತೆ ಹೊಸದಾಗಿ ಹೊಸ ಅರ್ಜಿಯನ್ನು ಹಾಕ್ತಾರೆ. ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತುಮಕೂರಿನ ಡಿಎಂ ಭಾಗೀರಥಿ ಅವರು ನಿಮಗೆ ಆಲ್ರೆಡಿ ಲೋನ್ ಆಗಿದೆ, ಮತ್ತೆ ಲೋನ್ಗೆ ಅಪ್ಲಿಕೇಶನ್ ಹಾಕಿರ ಅಂತ ಕೇಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಫಲಾನುಭವಿಗಳು ವಾಲ್ಮೀಕಿ ಸಮಾಜದವರು, ಇವರಿಗೆ ಮಾಹಿತಿ ಕೂಡ ಇಲ್ಲ. ಅದನ್ನ ಕುಲಂಕುಷಾಗಿ ಇವರೆಲ್ಲ ಹಿಂದೆ ಬೆನ್ನತ್ತಿ ಹೋದಾಗ ಸೇಮ್ ಹೆಂಗ ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಿಂದೆ ಎಂಪಿ ಎಲೆಕ್ಷನ್ ಹೆಂಗಾಯ್ತು, ಇದು ಕೂಡ ಅದೇ ರೀತಿಯಾಗಿ ಅದೇ MD ಪದ್ಮನಾಭ ಅವರು ಇದ್ರು. ಇವಾಗ ಇವರೇನು MD ಶ್ರೀಧರ್ ಅಂತ ಹೇಳಿ ಇದ್ರು, ಮತ್ತೆ ಕೇಸ್ ವರ್ಕರ್ ನಾಗೇಂದ್ರ ಅಂತ. ಇವ್ರೇನ್ ಮಾಡಿದ್ದಾರೆ, ಇವರು ರೈತರು ಹೆಸರಿರ್ತಕ್ಕಂಥ ನಮ್ಮ ಒಂದು ಸಮಾಜದ ಫಲಾನುಭವಿಗಳು ಅವರು ತಗೊಂಡು ಕೋಲಾರ ಜಿಲ್ಲೆಯ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ. ಸುಮಾರು ಒಬ್ಬೊಬ್ಬ ಒಂದು ಫಲಾನುಭವಿಗಳು ಸುಮಾರು 2 ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿದ್ದಾರೆ. ಆ ಹಣವನ್ನು ಡ್ರಾ ಮಾಡಿ ಮತ್ತೆ ಅವ್ರಿಗೆ ಯಾವುದೇ ರೀತಿನೂ ಕೊಟ್ಟಿಲ್ಲ. ಈಗ ಮತ್ತೆ ಅವ್ರಿಗೆ ಅರ್ಜಿ ಹಾಕಿದಾಗ ನಿಮ್ಗೆ ಆಲ್ರೆಡಿ ಹಣ ಹೋಗಿದೆ ಅಂತ, ಮತ್ತೆ ಇವ್ರು ಪಾಪ ಬಡವರು ದುಡ್ಕಂತಿನ ಇವ್ರು ಹಣ ಡ್ರಾ ತಗೊಂಡಿಲ್ಲ ಅಂದ್ಮೇಲೆ ಎಲ್ಲಿದ್ದ ಕಟ್ತಾರೆ ಅವರು. ಆಮೇಲೆ ಇದನ್ನ ಅವ್ರು ಯಾವ ರೀತಿ ಮಾಡಿದಾರೆ ಅಂತಂದ್ರೆ, ಇವರು ಶಿರಾ ಮತ್ತು ಪಾವಗಡ ತಾಲೂಕಿನವರು ವಾಲ್ಮೀಕಿ ಸಮಾಜದವರು. ಕೋಲಾರಕ್ಕೆ ಯಾಕೆ ಅಲ್ಲಿ ಹಣ ಡ್ರಾ ಆಯಿತು? ಇದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದೇನು ಇಡೀ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಇದೆಯಲ್ಲ, ಎಲ್ಲಾ ಜಿಲ್ಲೆಗಳು ಕೂಡ ಇದೇ ರೀತಿ ಅವ್ಯವಹಾರ ಆಗಿದೆ. ಇವತ್ತು ಈ ಒಂದು ನಿಗಮಕ್ಕೆ ಯಾವುದೋ ಸಚಿವರಿಲ್ಲ, ಇದು ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಾಗ್ಲಿದ್ದ ನಮ್ಮ ವಾಲ್ಮೀಕಿ ಸಮಾಜನ ಟಾರ್ಗೆಟ್ ಮಾಡಿ ಇವತ್ತು ನಮ್ಮ ಸಮಾಜ ಅಭಿವೃದ್ಧಿ ಮಾಡಬೇಕಂತ ಉದ್ದೇಶ ಸಿದ್ದರಾಮಯ್ಯವರಿಗಿಲ್ಲ. ಬ್ಯಾಂಕ್ ಅಧಿಕಾರಿಗಳಿಗೆಲ್ಲ ಹೇಳಿ ಬ್ಯಾಂಕ್ ಎಂಪ್ಲಾಯ್ಗಳು ಇವತ್ತು ಅವ್ರ ಕಾಂಗ್ರೆಸ್ ಇರ್ತಕ್ಕಂಥ ಒಂದು ಪಾರ್ಟಿಗೆ ಈ ಒಂದು ಹಣವನ್ನು ಯೂಸ್ ಮಾಡಿಕೊಂಡು ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಯೂಸ್ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಎಂಬುದು ಒಂದು ನಮಗೆ ಅನುಮಾನ ಮೂಡಕತ್ತಿತ್ತು. ಇವರು ಇದೇ ರೀತಿ ಏನಾದರೂ ಸಿದ್ದರಾಮಯ್ಯನವರು ಎಲ್ಲಾ ಜಿಲ್ಲೆಗಳಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ರಿಕವರ್ ಮಾಡಿಕೊಂಡು ಅದು ನಮ್ಮ ಸಮಾಜಕ್ಕೆ ಉಪಯೋಗಿಸಿದ್ರೆ ಅದು ಒಳ್ಳೇದು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಿ ಏನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪಕ್ಷದ ವರಿಷ್ಠರ ಚರ್ಚೆ ಮಾಡಿ ಈ ರೀತಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಬೆಂಗಳೂರಲ್ಲಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಮುತ್ತಿಗೆ ಹಾಕಿ ನ್ಯಾಯ ಸಿಗುವವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ತಾವು ಕೂಡ ಬೈ ಎಲೆಕ್ಷನ್ ಚುನಾವಣೆಗೆ ನಿಂತಿದ್ದ ಇದೇ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ತಮ್ಮ ಆರೋಪ. ಈ ಹಣವನ್ನ ಯಾವ ರೀತಿಯಾದಂತ ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ತಮ್ಮ ಆರೋಪ. ಜೊತೆಯಲ್ಲಿ ತನಿಖೆಯನ್ನ ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದು ಆಗ್ರಹ ಮಾಡ್ತೀರಾ? ಯಾಕಂದ್ರೆ ನಮಗೆ ಇಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹಂಗಾಗಿ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಏನ್ ಮೊನ್ನೆ ತಮಗೆಲ್ಲ ಗೊತ್ತಿರೋ ಇಡಿ ಅವರು ಬಂದು ರೇಡ್ ಮಾಡಿದ್ರು, ಯಾರು ತುಕಾರಾಮ್ ಅವರ ಮೇಲೆ, ಗಣೇಶ್ ಅವರು, ಶ್ರೀನಿವಾಸ್ ಅವರ ಮೇಲೆ ಮತ್ತೆ ಭರತ್ ರೆಡ್ಡಿ ಮೇಲೆ ಇದು ಮಾಡಿದ್ರು. ಯಾಕಂದ್ರೆ ಅಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ, ಲೂಟಿ ಕೋಟಿ ರೂಪಾಯಿ.